ಆ ಮಗುನ ದೇವಸ್ಥಾನ ಕರ್ಕೊಂಡು ಹೋಗಿರೋದು ಪಟ್ಟಾಭಿಷೇಕ ಮಾಡಿ ಮೆರ್ಸೋಕಲ್ಲ. ಇದೇ ನೆಪ ಮಾಡ್ಕೊಂಡು ಯಾವ್ದಾದ್ರು ಕಾಳು ಕೊಪ್ಪೆನಲ್ಲಿ ಬಿಟ್ಟು ಬರೋದಿಕ್ಕೆ. ನೋಡ್ತಾ ಇರೋ, ಇನ್ನರ್ಧ ಗಂಟೆ ನನ್ನ ಮಗಳು ಕೈ ಬೀಸ್ಕೊಂಡು ಬಂದು ಆ ಮಗು ಎಲ್ಲೋ ಮಿಸ್ ಆಗೋಯ್ತು ಅಂತ ಹೇಳ್ತಾಳೆ. ಪ್ಲೀಸ್ ಏನಾರ ಒಂದು ಐಡಿಯಾ ಕೊಡಪ್ಪ. ಅಮ್ಮಂಗೆ ನಾನು ಆಟಾಡಕ್ ಹೋಗ್ತೀನಿ ಅಂತ ಹೇಳೋಗ್ತೀನಿ. ಸಾರಿ ಅಮ್ಮ, ನನಗೆ ಸುಳ್ಳು ಹೇಳ್ತಿದ್ದೀನಿ. ನನ್ನ ಸಮಸ್ಬಿಡಮ್ಮ ಪ್ಲೀಸ್ ಪ್ಲೀಸ್. ಅಮ್ಮ ಅಮ್ಮ ಅಮ್ಮ, ನಾನು ಒಂದು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ನಮ್ಮ ಅಪ್ಪ ಅಮ್ಮ ಬಂದ್ರೆ ಅವ್ರನ್ನ ಹೋಗೋಕೆ ಕೇಳ್ಬೇಡ, ಇಲ್ಲೇ ಇರಕ್ಕೆ ಹೇಳು, ಓಕೆನಾ? ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ? ಹಾ, ನಾನು ಪಕ್ಕದ ರೋಡ್ ಇದೆಯಲ್ಲ, ಅಲ್ಲಿ ಆಟ ಆಡ್ಕೊಂಡ್ ಬರ್ತೀನಿ, ಸರಿನಾ? ನೀನು ಈ ಮನೆ ಬಿಟ್ಟು ಎಲ್ಲೂ ಹೋಗೇ ಇಲ್ಲ. ನಾನು ನೀನೊಬ್ಬಳನ್ನ ಎಲ್ಲೂ ಕಳ್ಸೋದಿಲ್ಲ ಪುಟ. ಅಮ್ಮ, ನಂಗೆ ತುಂಬಾ ಬೋರ್ ಆಗ್ತಿದೆ, ಆಟ ಆಡಕ್ಕೆ ಯಾರೂ ಇಲ್ಲ. ಅದಕ್ಕೆ ಆಟ ಆಡ್ಕೊಂಡು ಕಿಶೋರ್ ಬರೋ ಹೊತ್ತಿಗೆ ಬಂದ್ಬಿಡ್ತೀನಿ, ಓಕೆನಾ? ಅಪ್ಪ ಅಮ್ಮ ಮತ್ತೆ ಬಂದ್ರೆ ಪ್ಲೀಸ್ ಕಳ್ಸ್ಬೇಡ. ಅಮ್ಮ ಕೇಳಿದ್ರೆ ಈಗಲೇ ಬಂದ್ಬಿಡ್ತಾಳೆ ಅಂತ ಹೇಳ್ಬಿಡು. ಅಮ್ಮ ನನಗೆ ಬರಲ್ಲ. ಅಲ್ಲ ಅಂಜಲಿ, ಇಲ್ಲ ನನ್ನ ಮಾತು ಕೇಳು. ಅಂಜಲಿ ಹೋಗ್ಬೇಡ. ಅಂಜಲಿ ಅಕ್ಕ, ಯಾರನ್ನೋ ಕೂಗ್ತಿದ್ರಿ, ಅಂಜಲಿ ಅಂದಾಗಿತ್ತು. ಅದು ಅದು ನಿತ್ಯ ಅನಾಥಾಶ್ರಮದಿಂದ ಇಬ್ಬರು ಮಕ್ಕಳನ್ನ ಬರೋದಕ್ಕೆ ಹೇಳಿದ್ದೆ. ಅದರಲ್ಲಿ ಒಬ್ಬಳ ಹೆಸರು ಅಂಜಲಿ ಅಂತ. ಯಾರೋ ಬಂದ ಹಾಗಾಯಿತು, ಅವಳೇ ಇರಬೇಕು ಅಂತ ಕೂಗ್ದೆ ಅಷ್ಟೆ. ಸರಿ ನಿತ್ಯ, ಪೂಜೆ ಆತಕ್ಕೆ ಬಿಟ್ಟಿದ್ದೀನಿ, ಮುಗಿಸ್ಬಿಟ್ಟು ಬರ್ತೀನಿ. ಮಂತ್ರವಾದಿ ತಮ್ಮನ್ನ ಹೇಳ್ಬಿಟ್ಟು ಹೇಳೋ ಏನೋ. ಅವ್ನು ತುಂಬಾ ಪುಟ್ಟವನು, ಅವನೊಬ್ನ ಹೇಗ್ ಬರ್ತಾನೆ ಪಾಪ. ಅವನ್ ಎಷ್ಟು ಹೇಳ್ತಿರ್ತಾನೋ ಏನೋ. ಮೊದಲು ನಾನು ಹುಡುಕ್ಬೇಕು. ಅಂಜು, ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆಯಾ? ಎಲ್ಲಿ ಹೊರಟಿದೆ ನಿಮ್ಮ ಸವಾರಿ? ಅಮ್ಮ, ಎಲ್ಲ ಹುಡುಗರು ರಸ್ತೆ ಮೇಲೆ ಆಟ ಆಡ್ತಿದ್ದಾರೆ, ನಾನು ಆಟ ಆಡಕ್ಕೆ ಹೋಗ್ಬೇಕು, ಪ್ಲೀಸ್ ಅಮ್ಮ. ಅಂಜು, ಅವರೆಲ್ಲ ದೊಡ್ಡವರು ಕಣೆ, ನೀ ತುಂಬ ಚಿಕ್ಕವಳು. ಅವರೆಲ್ಲ ರಸ್ತೆಯಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ. ನಿನಗೆ ಕ್ರಿಕೆಟ್ ಆಡಕ್ಕೆ ಬರುತ್ತಾ? ನಂಗೂ ಕಲ್ಸು, ನಾನು ಕಲ್ತ್ಕೊಂತೀನಿ. ರಸ್ತೆಯಲ್ಲಿ ತುಂಬ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ, ನೀನು ತುಂಬ ಚಿಕ್ಕವಳು. ಒಂದು ಕೆಲಸ ಮಾಡು, ನಿಮ್ಮ ಪಪ್ಪ ಆಫೀಸಿಂದ ಬರ್ತಾರಲ್ಲ ಸಂಜೆ, ಅವ್ರ ಜೊತೆ ಕ್ರಿಕೆಟ್ ಆಡುವಂತೆ. ಅಮ್ಮ ಪ್ಲೀಸ್ ಅಮ್ಮ, ನಂಗೂ ಆಚೆ ಹೋಗ್ಬೇಕು ಅಂತ ಆಸೆ. ನಾನು 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ, ಪ್ಲೀಸ್ ಪ್ಲೀಸ್ ಅಮ್ಮ. ಅಂಜು, ರಸ್ತೆಯಲ್ಲಿ ನೀನು ಒಬ್ಬಳೇ ಇರೋದನ್ನ ಕಳ್ಳರೇನಾದರೂ ನೋಡಿದ್ರೆ ನಿನ್ನನ್ನು ಎತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ನಿನ್ನನ್ನು ಹೊರಗಡೆ ಕಳಿಸೋದಕ್ಕೆ ಇಷ್ಟ ಇಲ್ಲ ಪುಟ್ಟ. ನೋಡು, ಸಂಜೆ ನಾನೇ ನಿನ್ನ ಬೇಕಾದರೆ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ಆದರೆ ಈಗ ಹಠ ಮಾಡಬೇಡ ಪ್ಲೀಸ್. ನನ್ನ ಮುದ್ದು ಮಗಳಲ್ವ ನೀನು? ಇವತ್ತು ಅಮ್ಮನಿಗೆ ಹೇಳ್ದೆ ಹೊರಗಡೆ ಹೊರಟಿದ್ದೆ. ಅಕಸ್ಮಾತಾಗಿ ನಾನು ನಿನ್ನ ನೋಡಿದೆ. ನೀನು ಹೀಗೆ ಹೇಳ್ದೆ ಕೇಳ್ದೆ ಹೊರಗಡೆ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನನ್ನ ಗತಿ ಏನು ಅಂಜು? ಅಮ್ಮನಿಗೆ ಹೇಳ್ದೆ ಕೇಳ್ದೆ ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ, ಸರಿನಾ? ಹಾಗಂತ ಪ್ರಾಮಿಸ್ ಮಾಡು ನನಗೆ. ಪ್ರಾಮಿಸ್.
ನೀನು ಇದ್ದಿದ್ರೆ ಒಬ್ಬಳನ್ನ ಕಳಿಸ್ಕೊಡ್ತಿರ್ಲಿಲ್ಲ. ನಾನು ಪುಟ್ಟೋಳು, ನೀನು ಇದ್ದಿದ್ರೆ ಒಬ್ಬಳನ್ನ ಕಳಿಸ್ಕೊಡ್ತಿರ್ಲಿಲ್ಲ. ಆದ್ರೆ ನೀವೆಲ್ಲ ನನ್ನ ಬಿಟ್ಟು ಹೊಟ್ಟೋದ್ರಿ. ದೊಡ್ಡಣ್ಣ, ಸಾಕ್ಷಾತ್ ದೊಡ್ಡಮ್ಮ ಎಲ್ಲ ನನ್ನ ಬಿಟ್ಟು ಹೊಟ್ಟೋದ್ರು. ಈಗ ಕಿಶೋರ್ ತಮ್ಮನ ಎಲ್ಲ ಕಳ್ದೋಗಿದ್ದಾನೆ. ಯಾಕಮ್ಮ? ನಾನು ಏನು ತಪ್ಪು ಮಾಡಿದ್ದೀನಿ? ನನ್ನ ಜೊತೆ ಯಾಕೆ ಯಾರೂ ಇರಲ್ಲ? ನೀನು ಹೋದ್ಮೇಲೆ ಈ ಅಮ್ಮ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂದಮೇಲೆ ಇವ್ರ ಮಗನ ನಾನು ಹುಡ್ಕೊಳ್ಬೇಕಲ್ವಾ? ನಿಂಗೆ ಇಷ್ಟ ಇಲ್ಲ ಅಂದ್ರೂ ನಾನು ಆಚೆ ಹೋಗ್ತಿದ್ದೀನಿ. ಸಾರಿ. ನೀನು ಬಂದ್ರೂ ನಂಗೆ ಹೋಗ್ಸರ್ ಕಾಯ್ಬೇಕು, ಮತ್ತೆ ಬಿಟ್ಟೋಗ್ಬಾರ್ದು. ನಾನು ಬೇಗ ಬಂದ್ಬಿಡ್ತೀನಿ, ಓಕೆನಾ? ಗಣೇಶ ಪ್ಲೀಸ್ ಕಿಶೋರ್ಗ ಏನು ಆವಾಗ ನೋಡ್ಕೊಳ್ಳಪ್ಪ, ಪ್ಲೀಸ್ ಪ್ಲೀಸ್. ಅಜ್ಜಿ, ಅಜ್ಜಿ, ಆರತಿ ತಗೊಳ್ಳಿ. ಇಲ್ಲಿ ಇಲ್ಲಿ ಇಲ್ಲಿ. ಮಕ್ಕಳೆಲ್ಲಮ್ಮ, ಯಾರು ಕಾಣಿಸ್ತಾನೆ ಇಲ್ಲ. ಅಂಜಲಿ ಹೊರಗಡೆ ಆಟ ಆಡಕ್ ಹೋಗಿದ್ದಾಳೆ. ನನ್ನ ಬಂಗಾರಿ ಆಚೆ ಹೋಗಿದ್ದಾಳ? ಅವಳು ಯಾವತ್ತೂ ಆಚೆ ಹೋಗೇ ಇಲ್ವಲ್ಲ. ಇವತ್ತು ಯಾಕೋ ತುಂಬ ಬೇಜಾರಾಗ್ತಿದೆ ಅಮ್ಮ. ಪಕ್ಕದ ಬೀದಿಯಲ್ಲಿ ಆಟ ಆಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ವಿಚಿತ್ರವಾಗಿದೆಯಲ್ಲ. ಯಾಕೆ ಅವಳ ಜೊತೆಗೆ ಆಟ ಆಡೋಕೆ ಮನೇಲಿ ಕಿಶೋರ ಇರಲಿಲ್ವಾ? ಇಲ್ಲ ಅಜ್ಜಿ, ಕಿಶೋರ್ನ ರಾಗಿಣಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾಳೆ. ಯಾರು ಕರ್ಕೊಂಡು ಹೋಗಿದ್ದಾರೆ ಅಂದಿ? ರಾಗಿಣಿ ಕರ್ಕೊಂಡು ಹೋಗಿದ್ದಾಳೆ. ಅಯ್ಯೋ ದೇವ್ರೆ, ಮಗುನ ಯಾಕೆ ರಾಗಿಣಿ ಜೊತೆ ಕಳಿಸ್ದೆ? ಮಗು ಹುಟ್ಟುದಬ್ಬ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಹೇಗೆ ಬೇಡ ಅಂತ ಹೇಳಿ ಅಜ್ಜಿ, ಅದಕ್ಕೆ ಕಳಿಸ್ಕೊಟ್ಟೆ. ನನಗೇನೋ ನೀನು ಮಗುನ ಅವಳ ಜೊತೆ ಕಳಿಸ್ಬಾರ್ದಾಗಿತ್ತು ಅನ್ನಿಸ್ತಿದೆ. ಯಾಕಜ್ಜಿ? ಏನಿಲ್ಲ ಬಿಡು, ಮಗು ಬಂದಮೇಲೆ ನನ್ನ ಹತ್ರ ಕಳಿಸು. ಸರಿ ಅಜ್ಜಿ.
ಪಬ್ಲಿಕ್ ಜಾಗದಲ್ಲಿ ಕೈ ಹಿಡ್ದೆ ಎಷ್ಟು ಧೈರ್ಯನಾ ನಿನ್ಗೆ? ಹುಷಾರು. ಯಶೋಧ, ಆತಂಕ ಪಟ್ಕೋಬೇಡ, ಏನೂ ಆಗಲ್ಲ. ಎಲ್ಲೋ ಕೈ ಜಾರಿ ಬಿದ್ದಿದೆ ಅಷ್ಟೇ. ಯಶೋದ, ಏನೇ ಅದು? ಏನು ಬಿದ್ದಂಗ? ಏನೇದು? ಏನಾಯ್ತು? ಅದು ಅತ್ತೆ ಅರ್ಶಿನ ಕುಂಕುಮದ ಬಟ್ಲು ಬಿದ್ದು ಹೋಗ್ಬಿಡ್ತು. ಬಿದ್ದೋಯ್ತಾ? ಬಿದ್ದೋಯ್ತು ಅಂತ ಏನು ಆಗೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ಯಲೆ. ಎಂತ ಅಪಶಕುನ ಇದು? ಬುದ್ಧಿ ಇದೆಯಾ ನಿನಗೆ? ನೋಡ್ಕೊಂತಾನೆ ಕೆಲಸ ಮಾಡ್ಬೇಕು ನೀನು. ಅತ್ತೆ ಅದು ಕೈ ಜಾರ್ಬಿಡ್ತು, ಕ್ಲೀನ್ ಮಾಡ್ತಾ ಇದ್ದೀನಿ ಅತ್ತೆ. ನಮ್ಮ ಬುದ್ಧಿ ನಮ್ಮ ಕೈನಲ್ಲಿ ಇಲ್ಲಾಂದ್ರೆ ಎಲ್ಲ ಹೀಗೆ ಜಾರು ಹೋಗ್ತಿರುತ್ತೆ. ನೀನ್ ಬುದ್ಧಿ ನೆಟ್ಕಿದ್ರೆ ತಾನೆ. ಇಷ್ಟಕ್ಕೆ ಕಣ್ಣೀರು ಹಾಕೋದಲ್ಲ, ನೋಡ್ತಾ ಇರು. ಈಗ ನಿನ್ನ ಮಗ ಕಳೆದು ಹೋಗಿದ್ದಾನೆ ಅನ್ನೋ ಎದೆ ಒಡೆಯೋ ಸುದ್ದಿ ಬರುತ್ತೆ. ಆವಾಗ ಹತ್ತು ನಿನ್ನ ಕಣ್ಣು ಬತ್ತು ಹೋಗುತ್ತೆ. ನನ್ನ ಮಗನ ನನ್ನಿಂದ ದೂರ ಮಾಡ್ತೀನಿ. ಈಗ ನಿನ್ನ ಮಗ ನಿನ್ನಿಂದ ಶಾಶ್ವತವಾಗಿ ದೂರ ಆಗ್ತಾನೆ. ಇನ್ಯಾವತ್ತೂ ನಿನಗೆ ಸಿಗಲ್ಲ. ನನ್ನ ಹೊಟ್ಟೆ ಉರಿ ಸಂಕಟ ಏನು ಅಂತ ನಿನಗೂ ಗೊತ್ತಾಗಬೇಕು ಕಣೆ. ನನ್ನ ಹೊಟ್ಟೆ ಉರಿ ಸಂಕಟ ಏನು ಅಂತ ನಿನಗೂ ಗೊತ್ತಾಗಬೇಕು ಕಣೆ. ಯಶೋಧ, ಯಾರೋ ಬಂದಾಗಿತ್ತಲ್ಲ? ಅತ್ತೆ ಬಂದಿದ್ರು. ತಟ್ಟೆ ಬಿದ್ದು ಹೋಯ್ತಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡು ಹೋದ್ರು. ಬೇಜಾರು ಮಾಡ್ಕೊಳ್ಳೋದಲ್ಲ, ನಿನ್ನ ಚೆನ್ನಾಗಿ ಬೈದು ಹೋಗಿರ್ತಾಳೆ. ನಿನ್ನದು ಧ್ವನಿನಲ್ಲೇ ಗೊತ್ತಾಗ್ತಾ ಇದೆಯಲ್ಲ. ನೀನೇನು ನೊಂದ್ಕೋಬೇಡ ಯಶೋಧ. ಏನು ಉದ್ದೇಶಪೂರ್ವಕವಾಗಿ ಮಾಡಿರೋದಿಲ್ವಲ್ಲ. ಏನೋ ಸಣ್ಣ ಪುಟ್ಟ ತಪ್ಪುಗಳಾಗಿರುತ್ತವೆ. ಮಗು ಮನೆಗೆ ಬಂದಮೇಲೆ ಮತ್ತೊಂದ್ಸಲ ದೇವ್ರ ಪೂಜೆ ಮಾಡಿ ಅದಕ್ಕೆ ಆರತಿ ಮಾಡಿ ನೀನೇ ನೋಡ್ಕೊಳ್ಳಪ್ಪ, ತಪ್ಪಾಯ್ತು ಅಂತ ಬೇಡ್ಕೊಂಡ್ರೆ ಆಯಿತು ಅಷ್ಟೇ. ಏನೂ ಆಗಲ್ಲ. ಆಯ್ತಾ? ಸರಿ ಅಜ್ಜಿ, ಹಾಗೆ ಮಾಡ್ತೀನಿ. ಎಂಥ ಕೆಲಸ ಆಗೋಯ್ತು. ಆರತಿ ತಟ್ಟೆನೇ ಬೀಳಿಸ್ಬಿಟ್ನಲ್ಲ. ಅಜ್ಜಿಗೆ ಮಗುನ ರಾಗಿಣಿ ಜೊತೆ ಕಳಿಸಿದ್ದಕ್ಕೆ ಅಸಮಾಧಾನ ಪಟ್ಟರು. ಅಂಜಲಿ ಕೂಡ ಅಷ್ಟೇ. ಯಾವತ್ತೂ ಹೋಗದಿರೋವಳು ಇವತ್ತು ಆಚೆ ಹೋಗಿದ್ದಾಳೆ. ಏನಾಗುತ್ತೋ ಏನೋ. ದೇವ್ರೆ, ಯಾವ ಅನಾಹುತನೂ ಆಗದೆ ಇಬ್ಬರು ಮಕ್ಕಳು ಕ್ಷೇಮವಾಗಿ ಮನೆಗೆ ಸೇರೋ ಹಾಗೆ ಮಾಡಪ್ಪ.
ಹಬ್ಬ, ನಿಜಕ್ಕೂ ಇದು ಪವಾಡನೇ. ಆ ದೇವರು ನಮ್ಮನ್ನು ಕಾಪಾಡಿಬಿಟ್ಟ. ಅಕಸ್ಮಾತ್ ನನಗೇನಾದರೂ ಅನಾಹುತ ಆಗಿ ಇದನ್ನು ಟೈಮ್ ಕರೆಕ್ಟಾಗಿ ತಗೊಂಡೋಗಿಲ್ಲ ಅಂದಿದ್ರೆ ನನ್ನ ಮಗನ ಪ್ರಾಣ ಖಂಡಿತ ಉಳಿತಾ ಇರಲಿಲ್ಲ. ಆ ದೇವರೇ ಕಾಪಾಡಿಬಿಟ್ಟ. ಅಯ್ಯಯ್ಯೋ ಆಂಟಿ, ನನಗೆ ನಮಸ್ಕಾರ ಮಾಡಬೇಡಿ, ನಾನು ಇನ್ನೂ ಪುಟ್ಟೋಳು. ಏನಿದ್ರು ಆ ಗಣೇಶಂಗೆ ನಮಸ್ಕಾರ ಮಾಡಿ. ಹೋಗಿ ಹೋಗಿ ನಿಮ್ಮ ಮಗನಿಗೆ ಒಳ್ಳೆಯದ